ಒಳ್ಳೆತನ ಕೂಡ ನಮಗೆ ಕೆಲವೊಮ್ಮೆ ಬುಳುವಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಹಾಗೆ ಅಪರಿಚಿತ ವ್ಯಕ್ತಿಯನ್ನ ನಂಬುವಂತಹ ಸಂದರ್ಭದಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹೀಗೆ ಅಪರಿಚಿತ ವ್ಯಕ್ತಿಯನ್ನ ನಂಬಿದಂತಹ ಉಪ್ಪಿನಂಗಡಿಯ ಸ್ಟಿಕ್ಕರ್ ಕಟ್ಟಿಂಗ್ ಸೆಂಟರ್ನ ಮಾಲೀಕರಾದಂತಹ ಶೀನಪ್ಪ ಅವರು ಇದೀಗ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉಪ್ಪಿನಂಗಡಿಯ ರಾಜಧಾನಿ ಬಿಲ್ಡಿಂಗ್ನಲ್ಲಿ ಶೀನಪ್ಪ ಅವರು ತಮ್ಮ ಸ್ಟಿಕ್ಕರ್ ಕಟ್ಟಿಂಗ್ ಸೆಂಟರ್ ಅನ್ನ ಹೊಂದಿದ್ದಾರೆ. ಇದೇ ಬಿಲ್ಡಿಂಗ್ನಲ್ಲಿ ಒಂದು ಲಾಡ್ಜ್ ಕೂಡ ಇದೆ. ಈ ಲಾಡ್ಜ್ನಲ್ಲಿ ವ್ಯಕ್ತಿಯೊಬ್ಬ ಸುಮಾರು 3 ದಿನಗಳ ಕಾಲ ವಾಸ್ತವ್ಯ ಹೂಡಿದ. ಆತನ ಆಧಾರ್ ಕಾರ್ಡ್ನಲ್ಲಿರುವಂತಹ ದಾಖಲೆಗಳ ಪ್ರಕಾರ ಆತ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಅಂಚಂಗಿ ಮನೆಯ ನಿವಾಸಿಯಾಗಿರುವಂತಹ ಗೋಪಾಲ್ ಕೃಷ್ಣನ್ ಅನ್ನೋರ ಮಗ ಶ್ಯಾಮ್ಜಿ ಕೃಷ್ಣನ್ ಅನ್ನೋದು ಗೊತ್ತಾಗಿದೆ. ಈ ಶೀನಪ್ಪ ಅವರ ಜೊತೆ ಈ ಶ್ಯಾಮ್ ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ದ. 3 ದಿನಗಳ ಕಾಲ ಲಾಡ್ಜ್ನಲ್ಲಿ ಸ್ಟೇ ಆಗಿದ್ದಂತಹ ಸಂದರ್ಭದಲ್ಲಿ ಹೋಗ್ತಾ ಬರ್ತಾ ಶೀನಪ್ಪ ಅವ್ರ ಜೊತೆ ಮಾತಾಡ್ತಾ ಇದ್ದ, ಆತ್ಮೀಯತೆಯನ್ನ ಬೆಳೆಸ್ಕೊಂಡಿದ್ದ. ಹೀಗೆ ಮಂಗಳವಾರ ಬೆಳಗ್ಗೆ ಆತ ಶೀನಪ್ಪ ಅವರ ಅಂಗಡಿಗೆ ಬಂದಿದ್ದಾನೆ. ಹಾಗೆ ಬಂದವನು, ನನ್ನ ಕುಟುಂಬದವರು ಇಲ್ಲೇ ದೇವಸ್ಥಾನದಲ್ಲಿದ್ದಾರೆ, ನಾನು ಅವರಿಗೆ ಬಟ್ಟೆ ಕೊಡಬೇಕು, ಹಾಗಾಗಿ ನಂಗೊಮ್ಮೆ ಬೈಕ್ ಕೊಟ್ಬಿಡಿ, 2 ನಿಮಿಷ ಹೋಗಿ ಬರ್ತೀನಿ ಅಂತ ಹೇಳಿದಾನೆ. ಆರಂಭದಲ್ಲಿ ಶೀನಪ್ಪ ಅವರು ಕೂಡ ಕೊಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಆದರೆ ತನ್ನ ಮಾತಿನ ಮೋಡಿಯ ಮೂಲಕ ಅವರನ್ನು ಹೇಗೋ ಒಪ್ಪಿಸಿದ್ದಾನೆ. 2 ನಿಮಿಷ ಬೈಕ್ ಕೊಡಿ ಅಂತ ಕೇಳಿಕೊಂಡು ಬೈಕ್ ತೆಗೆದುಕೊಂಡು ಹೋಗಿದ್ದಾನೆ. 2 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದಂತಹ ಶ್ಯಾಮ್ ವಾಪಸ್ ಬಾರದೇ ಇದ್ದಾಗ ಅವರಿಗೆ ಗಾಬರಿ ಆಗಿದೆ. ಫೋನ್ ಮಾಡಿದ್ದಾರೆ ಆತನಿಗೆ. ಆಗ ಆತ ಹೇಳಿದ್ದಾನೆ, ಇಲ್ಲಿಯೇ ಬೈಕನ್ನು ದೇವಸ್ಥಾನದ ಹತ್ರ ಇರಿಸಿದ್ದೀನಿ, ಬರ್ತೀನಿ ಅಂತ. ಎಷ್ಟೊತ್ತಾದರೂ ಮತ್ತೆ ಆತ ಬಂದಿಲ್ಲ. ಹಾಗಾಗಿ ಅವ್ರು ಮತ್ತೆ ಕರೆ ಮಾಡಿದಾಗ ಅವರು ಬೆಚ್ಚಿ ಬಿದ್ದಿದ್ದಾರೆ. ನಾನು ಸಕಲೇಶಪುರದಲ್ಲಿದ್ದೇನೆ, ನಿಮಗೆ ಬೈಕ್ ಬೇಕು ಅಂದರೆ ನೀವು ಇಲ್ಲಿಗೆ ಬರಬೇಕು, 20,000 ದುಡ್ಡು ತೊಗೊಂಡು ಬರಬೇಕು, ಹಾಗಿದ್ರೆ ಮಾತ್ರ ನಿಮ್ಮ ಬೈಕ್ ಕೊಡ್ತೀನಿ ಅಂತ ಡಿಮ್ಯಾಂಡ್ ಮಾಡಿದ್ದಾನೆ. ಆವಾಗ ಶೀನಪ್ಪ ಅವರಿಗೆ ನಾನು ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾಗಿದೆ. ಕೂಡಲೇ ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಇದೀಗ ಈ ಕಿಲಾಡಿ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಒಟ್ಟಿನಲ್ಲಿ ಅಪರಿಚಿತರನ್ನ ನಂಬುವಂತಹ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಕೆಲವೊಮ್ಮೆ ನಮ್ಮ ಒಳ್ಳೆತನವೇ ನಮಗೆ ಯಾವ ರೀತಿ ಮುಳುವಾಗತ್ತೆ ಅನ್ನೋದಕ್ಕೆ ಈ ಸುದ್ದಿಯೇ ಬೆಸ್ಟ್ ಎಕ್ಸಾಂಪಲ್.